ನ್ಯಾಚುರಲ್ ಬಂಗಾರ. ಎಲ್ಲರಿಗೂ ನಮಸ್ಕಾರ. ಇವಾಗ ನಾನು ಏನು ತೋರಿಸಿದ್ನಲ್ಲ ಅದನ್ನ ಗೋಲ್ಡ್ ಅಂತಲೇ ತಿಳ್ಕೊಳ್ಳಿ, ಓಕೆ? ಯಾಕಂದರೆ ಪ್ರತಿದಿನ 1 ಕ್ಯಾರೆಟ್ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಆಗುವಂಥ ಲಾಭಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸೋಣ ಅನ್ಕೊಂಡಿದ್ದೀನಿ. 1 ಕ್ಯಾರೆಟ್ ತಿನ್ನೋದ್ರಿಂದ ನಮಗೆ ಆಗುವಂಥ ಲಾಭಗಳು ಹಲವಾರು. ಇದರಲ್ಲಿ ವಿಟಮಿನ್ ಎ ಇದೆ, ಬೀಟಾ ಕ್ಯಾರೆಟಿನ್ ಅನ್ನೋ ಒಂದು ಅಂಶ ಇದೆ, ಫ್ಯಾಟ್ ಸಾಲ್ಯುಬಲ್ ವಿಟಮಿನ್, ಓಕೆ? ಇದನ್ನು ತಿನ್ನೋದ್ರಿಂದ ಕಣ್ಣಿನ ದೃಷ್ಟಿ ಚೆನ್ನಾಗಾಗುತ್ತೆ, BP ಕಡಿಮೆ ಆಗುತ್ತೆ, ಶುಗರ್ ಕಂಟ್ರೋಲಲ್ಲಿ ಬರುತ್ತೆ, ಆಮೇಲೆ ಫ್ಯಾಟ್ ಲಾಸ್ ಆಗುತ್ತೆ, ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗುತ್ತೆ, ಕ್ಯಾನ್ಸರ್ ಬರುವಂಥ ರಿಸ್ಕ್ ಕೂಡ ಕಡಿಮೆ ಆಗುತ್ತೆ, ಬ್ರೆಸ್ಟ್ ಕ್ಯಾನ್ಸರ್ ಬರೋದು ಕಡಿಮೆ ಆಗುತ್ತೆ, ಬ್ಲಡ್ ಕ್ಯಾನ್ಸರ್ ಬರೋದು ಕಡಿಮೆ ಆಗುತ್ತೆ, ಲಿವರ್ಗೆ ತುಂಬ ಒಳ್ಳೆಯದು. ಈಗ ಲಿವರ್ ಇನ್ಫೆಕ್ಷನ್ ಆದಂಥ ಲಿವರ್ ಸಿರೋಸಿಸ್ ಅಂತ ಹೇಳ್ತೀವಿ ನಾವು, ಅಂಥವರಿಗೂ ಕೂಡ ಇದು ಬೆಸ್ಟ್, ಓಕೆ? ಪ್ರತಿದಿನ 1 ಅಥವಾ 2 ಕ್ಯಾರೆಟ್ ತಿನ್ನೋದ್ರಿಂದ ಹಲವಾರು ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ, ಮಕ್ಕಳಲ್ಲಿ ಬೆಳವಣಿಗೆ ಜಾಸ್ತಿ ಮಾಡುತ್ತೆ. ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮ್ದು ಲೆನ್ಸ್ ರೀತಿಯಲ್ಲಿಲ್ವಾ ಪಿಕ್ಚರ್ ಬಂದ್ಬಿಟ್ಟು, ಸೊ ಇದು ಕಣ್ಣಿಗೆ ತುಂಬ ಅಂದ್ರೆ ತುಂಬ ಒಳ್ಳೆಯದು. ಬೆನಿಫಿಟ್ಸ್ ಅಂದ್ರೆ ತುಂಬ. ಆದರೆ ಏನಾಗುತ್ತೆ, ಕೆಲವೊಬ್ಬರಿಗೆ ರಾ ಕ್ಯಾರೆಟ್ ತಿಂದಾಗ ಬ್ಲೋಟಿಂಗ್ ಆಗುತ್ತೆ. ಬ್ಲೋಟಿಂಗ್ ಅಂತಂದ್ರೆ ಊದ್ಕೊಂಡಂಗೆ ಆಗುತ್ತೆ, ಗ್ಯಾಸ್ ಆದಂಗೆ ಆಗುತ್ತೆ, ಆಮೇಲೆ ಡೈಜೆಷನ್ ಆಗಲ್ಲ, ವಾಂತಿ ಬಂದಂಗೆ ಆಗುತ್ತೆ. ಅವ್ರು ಏನು ಮಾಡ್ಬೇಕಂತಂದ್ರೆ ಬಾಯ್ಲ್ಡ್ ಮಾಡಿ ಅಥವಾ ರೋಸ್ಟ್ ಮಾಡಿ ಇದನ್ನ ತಿನ್ಬೇಕು. ಇಂಪಾರ್ಟೆಂಟ್ ಏನಂದ್ರೆ ರೋಸ್ಟ್ ಮಾಡಬೇಕಾದ್ರೆ 1 ಸ್ಪೂನ್ ಗೀ ಆದ್ರೂ ಹಾಕೊಳ್ಳಿ, ಆಲಿವ್ ಆಯಿಲ್ ಅಂತ ಹೇಳ್ತೀವಿ ನಾವು, ಅದನ್ನಾದ್ರೂ ತಗೊಳ್ಳಿ, ಅಥವಾ ಕೊಬ್ಬರಿ ಎಣ್ಣೆಯಲ್ಲಿ ಆದ್ರೂ ರೋಸ್ಟ್ ಮಾಡ್ಕೊಳ್ಳಿ. ಇದನ್ನ ಯಾವ ಟೈಮಲ್ಲಿ ತಿನ್ನಬಾರ್ದು, ಯಾವ ಟೈಮಲ್ಲಿ ತಿನ್ನಬೇಕು, ಹೇಗೆ ಇದ್ರ ಬೆನಿಫಿಟ್ಸ್ ಮ್ಯಾಕ್ಸಿಮಮ್ ದೇಹಕ್ಕೆ ತಗೊಳ್ಬೇಕು, ಆ ಥರ ತಿಂದರೆ ಇದ್ರ ಡೈಜೆಷನ್ ಈಸಿ ಆಗುತ್ತೆ ಅಂತ ನಾನು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಹಾಕಿದ್ದೀನಿ. ಹಾಗೇನು 1 ನಿಮಿಷದಲ್ಲಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, 4 ಮಿನಿಟ್ಸ್ ವಿಡಿಯೋ ಮಾಡಿ ಹಾಕಿದ್ದೀನಿ. ದಯವಿಟ್ಟು ಹೋಗಿ ಚೆಕ್ ಮಾಡಿ. ರೇಖಾಸ್ R&R ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟ್ ಕ್ಯಾರೆಟ್ ಬಗ್ಗೆ ವಿಡಿಯೋ ಹಾಕಿದ್ದೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡಿ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇಡಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಗೆ ಏನು ಮಾಡ್ತೀನಿ. ನಮಸ್ಕಾರ.